ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸರ್ಕಾರದ ಬುಡ ಶೇಕ್ ಬಗ್ಗೆ ಬಿಗ್ ಬಾಂಬ್ ಸಿಡಿಸಿದ ಡಿ.ಕೆ. ಶಿವಕುಮಾರ್. ಹಾಗಾದರೆ ಕೈ ಪ್ರಭಾವಿಯ ಮೂಲಕವೇ ಬಿಜೆಪಿ ಅಖಾಡಕ್ಕಿಳದೇ ಬಿಟ್ಟಿದೆಯಾ? ಎಲೆಕ್ಷನ್ ಹೊತ್ತಲ್ಲಿ ಎಲೆಕ್ಷನ್ ಆಗ್ತಾ ಇದ್ದ ಹಾಗೆ ಚುರುಕು ಪಡ್ಕೊಳ್ಳುತ್ತಾ ಈ ಪ್ರಕ್ರಿಯೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇದೇನು ಎಲೆಕ್ಷನ್ ಟೈಮಲ್ಲಿ ಬಿ ಜೆ ಪಿ ನೈತಿಕತೆಗೆ ಪೆಟ್ಟು ಕೊಡುವಂಥ ಲೆಕ್ಕಾಚಾರವೋ ಅಥವಾ ಅಸಲಿಗೆ ಬಿ ಜೆ ಪಿ ಆಪರೇಷನ್ ಸದ್ದಿಲ್ಲದೆ ಶುರು ಮಾಡಿದ್ದು ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಸರ್ಕಾರ ಅಸ್ಥಿರಗೊಳಿಸುವಂಥ ಮಾಸ್ಟರ್ ಪ್ಲಾನನ್ನೇ ಕೈಗೆತ್ತಿಕೊಂಡಿದೆಯೋ ಅದನ್ನು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಆದರೆ ಸದ್ಯ ಈಗ ಕೈಪಾಳ್ಯದಲ್ಲಿ ಸಿಡಿದಿರುವ ಬಾಂಬ್ ಓಪನ್ ಆಗಿ ಡಿ.ಕೆ. ಶಿವಕುಮಾರ್ ಅವರೇ ಹೇಳ್ತಾ ಇರೋದು ಸೀನಿಯರ್ ಒಬ್ಬರ ಮೂಲಕ ಅಥವಾ ಅವ್ರಿಗೂ ಆಫರು ಯಾವ ಅರ್ಥದಲ್ಲೋದು ಒಂದು ಟೀಮೇ ಸ್ಕೆಚ್ ಹಾಕಿದೆ ಬಿ ಜೆ ಪಿ ಅನ್ನೋದು. ಯಾವ ಥರ ಇತ್ತೀಚೆಗೆ ಬಿ ಜೆ ಪಿ ಸಖ್ಯವನ್ನು ಬಯಸ್ತಿದ್ದಾರಾ ಅಂತ ಅನ್ನಿಸ್ತಾ ಇರೋದು ಶಾಮ್ನವರು, ಶಿವಶಂಕರಪ್ಪನವರು. ಅಮಿತ್ ಶಾ ಅವರು ಸನ್ಮಾನ ಮಾಡಿದ್ರು, ಅಮಿತ್ ಶಾ ಅವರೇ ಬಂದು ಅವ್ರ ಗೆಸ್ಟ್ ಹೌಸ್ ಎಲ್ಲ ಉದ್ಘಾಟನೆ ಮಾಡಿದ್ರು. ಈ ಸಲ ಟಿಕೆಟ್ ಸಿಗಬಹುದು ಅವ್ರಿಗೆ, ದಾವಣಗೆರೆ ಅವರ ಸೊಸೆಗೆ ಸಿಗುತ್ತಾ ಕಾದು ನೋಡಬೇಕು. ಅವ್ರ ಫ್ಯಾಮಿಲಿಗೆ ಸಿಕ್ಕಿದ್ರೆ ಸ್ವಲ್ಪ ಸಮಾಧಾನ ಆಗಬಹುದೇನೋ. ಅಲ್ಲೂ ಏನಾದರೂ ತನ್ನ ಮಾತಿಗೆ ಬೆಲೆ ಸಿಕ್ಕಿಲ್ಲ ಅಂತ ಅನಿಸಿದ್ರೆ ಚಾನ್ಸಸ್ ಕಡಿಮೆ ಅದು. ಆದರೂ ಕೂಡ ಲೋಕಸಭೆ ಆದಮೇಲೆ ಏನಾಗತ್ತೆ ಅನ್ನೋದನ್ನು ಹೇಳೋದು ಕಷ್ಟ ಈ ಹೊತ್ತಲ್ಲಿ. ಅವ್ರ ಮಗ ಮಿನಿಸ್ಟರ್ ಆಗಿದ್ದಾರೆ, ಸೊಸೆಗೆ ಟಿಕೆಟ್ ಸಿಗಬಹುದು. ಹೀಗಿದ್ದೂ ಕೂಡ ಶಾಮನೂರು ನಡೆ ಅಚ್ಚರಿ ಕಾರಣ ಆಗಿದೆಯಲ್ವಾ. ಜಾತಿ ಗಣತಿಗೆ ತೀವ್ರ ಸ್ವರೂಪದ ವಿರೋಧ, ವೀರಶೈವ ಮಹಾಸಭಾ ಕಡೆಯಿಂದಾನೇ ಪ್ರತ್ಯೇಕವಾಗಿ ಲಿಂಗಾಯತರ ಗಣತಿ ನಡೆಸ್ತೀವಿ ಅಂತ ಸೆಡ್ಡು ಹೊಡೆದಿರುವಂಥ ರೀತಿ ಎಲ್ಲ ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಸೊ ಶಾಮನೂರು ಶಿವಶಂಕರಪ್ಪನವರ ಮೂಲಕ ಅಥವಾ ಅವರನ್ನು ಒಳಗೊಂಡಂತೆ ಬಿ ಜೆ ಪಿ ಏನೋ ಒಂದು ರಣತಂತ್ರ ಹೆಣೆದಿದೆ ಅನ್ನೋ ಸುಳಿವು ಈಗ ಡಿ.ಕೆ. ಶಿವಕುಮಾರ್ ಅವ್ರ ಕಡೆಯಿಂದ ಸಿಗ್ತಾ ಇದೆ. 50 ಕೋಟಿ ಆಫರ್ ವಿಚಾರ ಸುಮಾರು ಜನರ ಬಾಯಲ್ಲಿ ಬಂತು. ಸಿದ್ದರಾಮಯ್ಯನವರೇ ಹೇಳಿದ್ರು 50 ಕೋಟಿ ಆಫರ್ ಮಾಡಿರೋದು ನನಗೆ ಗೊತ್ತಾಗಿದೆ ಅಂತ. ಅವ್ರ ಆಪ್ತವರಾದ B.R. ಪಾಟೀಲ್ರು ನೇರವಾಗಿ ಹೇಳಿದ್ರು, ಹೌದು ನಂಗೆ ಆಫರ್ ಬಂದಿದ್ದು ಸತ್ಯ, ಬಂದುಬಿಡಿ, ನಿಮಗೇನು ಸಿಗ್ತಾ ಇಲ್ಲ ಕಾಂಗ್ರೆಸ್ಸಲ್ಲಿ, ಬಂದುಬಿಡಿ ಅಂತ ನೇರ ಆಫರ್ ಕೊಟ್ಟು ಕರೆದಿದ್ದು ಸತ್ಯ ಅಂತ. ಮೊನ್ನೆ ಪ್ರಮೋದ್ ಸಾವಂತ್ ಗೋವಾ ಸಿ ಎಂ ಕರ್ನಾಟಕ ಪಾಲಿಟಿಕ್ಸ್ ಮೇಲೆ ಸದಾ ನಿಗಾ ಇಟ್ಟಿದ್ದಾರೆ. ಹಲವು ಆಪರೇಷನ್ಗಳಿಗೂ ಅಲ್ಲಿಗೂ ಲಿಂಕ್ ಇದೆ. ಕುಮಾರಸ್ವಾಮಿ ಅವರು ಆಗಾಗ ಹೋಗಿ ಗೋವಾ ಸಿ ಎಂನ ಭೇಟಿ ಮಾಡ್ತಿರ್ತಾರೆ, ನಿಖಿಲ್ ಕುಮಾರಸ್ವಾಮಿ ಹೋಗಿ ಭೇಟಿ ಮಾಡ್ತಿರ್ತಾರೆ. ಇದೆಲ್ಲ ಆಗ್ತಿರುವಾಗ ಇಲ್ಲಿನ ಒಂದು ಟೀಮ್ನ ಜೊತೆಗೆ ಅಂದರೆ ಕಾಂಗ್ರೆಸ್ನ ಒಂದು ಟೀಮ್ ಜೊತೆಗೆ ಗೋವಾ ಸಿ ಎಂ ಸಂಪರ್ಕದಲ್ಲಿದ್ದಾರೆ, ಫಡ್ನವೀಸ್ ಅವರು ಒಂದು ಟೀಮ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಸುದ್ದಿ ಎಲ್ಲ ಆಗಾಗ ಬಂದಿದೆ. ಕಾಂಗ್ರೆಸ್ ವೀಕ್ ಮಾಡೋದಕ್ಕೆ, ಸದ್ಯದಲ್ಲಿಯೇ ಸರ್ಕಾರ ಅಸ್ಥಿರಗೊಳಿಸೋದಕ್ಕೆ ಬಿ ಜೆ ಪಿ ಏನೋ ಪ್ಲ್ಯಾನ್ ಮಾಡಿದೆ ಅನ್ನೋ ಥರದ ಸುಳಿವುಗಳು ಸಿಗ್ತಿರೋ ಹೊತ್ತಲ್ಲೇ ಡಿ.ಕೆ. ಶಿವಕುಮಾರ್ ಓಪನ್ ಆಗಿ ಹೇಳಿದ್ದಾರೆ, ಶಾಮ್ನೂರು ಅವ್ರಿಗೂ ಸ್ಕೆಚ್ ಹಾಕಿ ಅವರ ಮೂಲಕ ಏನೋ ಒಂದು ದೊಡ್ಡದು ಮಾಡಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಳ್ತಿದೆ, ಬಟ್ ಅದು ಆಗಲ್ಲ ಅಂತ ಹೇಳ್ತಿದ್ದಾರೆ. ಸೊ ಶಾಮನೂರು ಈಗ ಮನಪರಿವರ್ತನೆ ಮಾಡ್ಕೊಂಡಿದ್ದಾರಾ ಅಥವಾ ನಿಜಕ್ಕೂ ಯಾರು ಊಹೆ ಮಾಡೋದಕ್ಕಾಗದಂಥ ಸರ್ಪ್ರೈಸ್ ಏನಾದರೂ ಇದೆಯಾ? ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ಸೀನಿಯರ್ ನಾಯಕನ ಜೊತೆಗೂ ಕೂಡ ಬಿ ಜೆ ಪಿ ನಾಯಕರು ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಇಂಥದ್ದೆಲ್ಲ ಆಗಾಗ ಕೇಳಿ ಬರ್ತಿದೆಯಲ್ಲ. ಇದ್ರ ನಡುವೆ ಈಗ ಸ್ವತಃ DCM ಸಾಹೇಬ್ರೆ ಇದಕ್ಕೆ ಸ್ಪಷ್ಟನೆ ಕೊಡ್ತಿದ್ದಾರೆ, ಹೌದು ಇದಾಗ್ತಿರೋದು ಹೌದು, ಪಕ್ಷದ ಹಿರಿಯ ನಾಯಕರ ಮೂಲಕವೇ ಈ ಆಪರೇಷನ್ ಕಂಪ್ಲೀಟ್ ಮಾಡೋದಕ್ಕೆ 50 ಕೋಟಿ ಆಫರ್ ಮೂಲಕ ಪ್ರಯತ್ನಗಳಾಗ್ತಿವೆ. ಬಟ್ ನಾವು ಜಗ್ಗಲ್ಲ, 135 ಭರ್ಜರಿ ಬಲದೊಂದಿಗೆ ನಾವು ಸರ್ಕಾರ ಮಾಡಿರೋದು, ಲೋಕಸಭೆಯಲ್ಲೂ ಕೂಡ ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸ್ಕೊಳ್ತೀವಿ. ಸೊ ಬಿ ಜೆ ಪಿ ಕನಸು ನನಸಾಗಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇದರ ನಡುವೆ ಬಿ ಜೆ ಪಿ ಹೈಕಮಾಂಡ್ ಈ ಸಲ ಎಲ್ಲ ಈ ಆಪರೇಷನ್ಗೆಲ್ಲ ಕೈ ಹಾಕಬೇಡಿ ಅನ್ನೋ ಸೂಚನೆ ಕೊಟ್ಟಿದೆ. ತಾನಾಗಿ ಎಲೆಕ್ಷನ್ ಆಗಬೇಕು, ಎಲೆಕ್ಷನ್ ಮೂಲಕವೇ ನಾವು ಗೆದ್ದು ಬರಬೇಕು, ಆದಷ್ಟು ಬೇಗ ಎಲೆಕ್ಷನ್ ಆಗೋ ಥರದ ವಾತಾವರಣ ಸೃಷ್ಟಿಯಾಗಲಿ ಅಂತ ಹೈಕಮಾಂಡ್ ಸಂದೇಶ ಇದೆ ಅನ್ನೋದ್ರ ಬಗ್ಗೆನೂ ಸುದ್ದಿ ಇದೆ. ಯಾಕಂದರೆ ಈ ಆಪರೇಷನ್ನು ಅವರಲ್ಲಿಂದ ಬಂದು ಅವ್ರಿಗೆ ಮಿನಿಸ್ಟರ್ಗಳನ್ನು ಕೊಟ್ಟು ಆಪರೇಷನ್ ಕಮಲ ಮಾಡಿ BSY ಸರ್ಕಾರ ಮಾಡಿದಾಗ ಎಷ್ಟು ದೊಡ್ಡ ತಲೆನೋವಾಯಿತು. ವಲಸಿಗರು ಹೇಗೆ ಹೊರೆಯಾಗಿ ಪರಿಣಮಿಸ್ತಾರೆ ಭವಿಷ್ಯದಲ್ಲಿ ಅನ್ನೋದು ಗೊತ್ತಿರೋದ್ರಿಂದ ಬೇರೆ ಸ್ವರೂಪದಲ್ಲಿ ಮತ್ತೆ ಅಧಿಕಾರ ಹಿಡಿಯೋದಕ್ಕೆ ಬಿ ಜೆ ಪಿ ಲೆಕ್ಕ ಹಾಕ್ತಿದೆ ಅನ್ನೋದು ಕೂಡ ಒಂದು ಕಡೆಗೆ ಚರ್ಚೆ ಇರೋದು. ಸೊ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಲೋಕಸಮರದ ಬಳಿಕ ಏನೋ ಒಂದು ಮೇಜರ್ ಟ್ವಿಸ್ಟ್ ಪಡೆದುಕೊಳ್ಳುತ್ತಾ ಇದು ನಾವು ಹೇಳ್ತಿರೋದಲ್ಲ, ಸ್ವತಃ DCM ಸಾಹೇಬರು ಮುಖ್ಯಮಂತ್ರಿಗಳೇ ಓಪನ್ ಆಗಿ ಹೇಳ್ತಿರೋದು, ಇಂತಹ ಪ್ರಯತ್ನ ಆಗ್ತಿದೆ, ನಾವು ಅದಕ್ಕೆಲ್ಲ ಹೆದರಲ್ಲ ಅಂತ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.